ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಒಬ್ಬ ಅಸಾಮಾನ್ಯ ವ್ಯಕ್ತಿಯ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅವರು ಯೋಗಿ, ಆಧ್ಯಾತ್ಮಿಕ ಗುರು, ದೂರದೃಷ್ಟಿಯ ಚಿಂತಕ, ಪರಿಸರವಾದಿ ಮತ್ತು ಲಕ್ಷಾಂತರ ಜನರ ಬದುಕಿಗೆ ಸ್ಫೂರ್ತಿ ನೀಡಿದವರು. ಅವರು ಬೇರೆ ಯಾರೂ ಅಲ್ಲ, ಸದ್ಗುರು ಜಗ್ಗಿ ವಾಸುದೇವ್. ಮೈಸೂರಿನಲ್ಲಿ ಸಾಮಾನ್ಯ ಹುಡುಗನಾಗಿ ಹುಟ್ಟಿ ಬಾಲ್ಯದಿಂದಲೇ ಪ್ರಕೃತಿಯ ಬಗ್ಗೆ ಅಪಾರ ಒಲವನ್ನ ಬೆಳೆಸಿಕೊಂಡ ಸದ್ಗುರುಗಳು ಮುಂದೆ ವಿವಿಧ ವ್ಯವಹಾರಗಳಲ್ಲಿ ತೊಡಗಿಕೊಂಡರು. ಕೋಳಿ ಫಾರ್ಮ್ನಿಂದ ಹಿಡಿದು ಕಟ್ಟಡ ನಿರ್ಮಾಣದವರೆಗೆ ಅನೇಕ ಉದ್ಯಮಗಳಲ್ಲಿ ಕೆಲಸ ಮಾಡಿದ್ರು. ಆದರೆ ಅವರ ಬದುಕಿನ ಮಹತ್ವದ ತಿರುವು ಬಂದಿದ್ದು 25ನೇ ವಯಸ್ಸಿನಲ್ಲಿ. ಅವರಿಗೆ ಆದ ಅತೀಂದ್ರಿಯ ಅನುಭವದಿಂದ ಆ ಒಂದು ಕ್ಷಣ ಅವರ ಜೀವನದ ದಿಕ್ಕನ್ನೇ ಬದಲಿಸಿತು. ತಮ್ಮ ಆಧ್ಯಾತ್ಮಿಕ ಅನುಭವಗಳನ್ನ ಜಗತ್ತಿನೊಂದಿಗೆ ಹಂಚಿಕೊಳ್ಳಲು ಹೊರಟ ಸದ್ಗುರುಗಳು 1992ರಲ್ಲಿ ಈಶಾ ಫೌಂಡೇಶನ್ ಅನ್ನ ಸ್ಥಾಪಿಸಿದ್ರು. ಇಂದು ಈಶಾ ಫೌಂಡೇಶನ್ ವಿಶ್ವದಾದ್ಯಂತ ಲಕ್ಷಾಂತರ ಜನರಿಗೆ ಯೋಗ, ಧ್ಯಾನ ಮತ್ತು ಆಧ್ಯಾತ್ಮಿಕ ಪ್ರಕ್ರಿಯೆಯನ್ನ ಕಲಿಸ್ತಾ ಇದೆ. ಅವರ ಪ್ರಮುಖ ಕಾರ್ಯಕ್ರಮವಾದ ಇನ್ನರ್ ಇಂಜಿನಿಯರಿಂಗ್ ದೇಹ, ಮನಸ್ಸು ಮತ್ತು ಶಕ್ತಿಯನ್ನ ಸಮತೋಲನಗೊಳಿಸುವ ವಿಶಿಷ್ಟ ಮಾರ್ಗವನ್ನ ಕಲಿಸಿದೆ. ಅಷ್ಟಕ್ಕೂ ಯಾರು ಈ ಸದ್ಗುರು, ಅವರ ಚಿಂತನೆಗಳು ಯಾವ್ಯಾವು, ಅವರ ಆಧ್ಯಾತ್ಮಿಕ ಪ್ರಯಾಣ ಹೇಗಿತ್ತು, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಸದ್ಗುರು ಜಗ್ಗಿ ವಾಸುದೇವ್ ಅವರು ಜಗತ್ತಿನಾದ್ಯಂತ ಪ್ರಸಿದ್ಧರಾದ ಯೋಗಿ, ಆಧ್ಯಾತ್ಮಿಕ ಗುರು ಮತ್ತು ಈಶಾ ಫೌಂಡೇಶನ್ನ ಸಂಸ್ಥಾಪಕರು. ಸದ್ಗುರು ಜಗ್ಗಿ ವಾಸುದೇವ್ ಅವರು ಸೆಪ್ಟೆಂಬರ್ 3, 1957ರಂದು ಮೈಸೂರಿನಲ್ಲಿ ತೆಲುಗು ಕುಟುಂಬದಲ್ಲಿ ಜನಿಸಿದ್ರು. ಅವರ ತಂದೆ ಬಿ.ವಿ. ವಾಸುದೇವ್ ಅವರು ನೇತ್ರ ತಜ್ಞರಾಗಿದ್ರು ಮತ್ತು ಅವರ ತಾಯಿ ಸುಶೀಲಾ ವಾಸುದೇವ್ ಗೃಹಿಣಿಯಾಗಿದ್ರು. 5 ಜನ ಮಕ್ಕಳಲ್ಲಿ ಜಗ್ಗಿ ವಾಸುದೇವ್ ಅವರು ಕಿರಿಯವರಾಗಿದ್ರು. ಬಾಲ್ಯದಿಂದಲೇ ಅವರಿಗೆ ಪ್ರಕೃತಿ ಮತ್ತು ಅನ್ವೇಷಣೆಯ ಬಗ್ಗೆ ಆಸಕ್ತಿ ಇತ್ತು. ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಪದವಿಯನ್ನ ಪಡೆದ್ರು. ಅಧ್ಯಯನದ ಸಮಯದಲ್ಲಿ ಅವರು ಬೈಕಿಂಗ್ ಮತ್ತು ಪ್ರಯಾಣವನ್ನ ಹೆಚ್ಚು ಇಷ್ಟಪಡ್ತಿದ್ರು. ಶಿಕ್ಷಣದ ನಂತರ ಅವರು ವ್ಯವಹಾರ ಕ್ಷೇತ್ರದಲ್ಲಿ ತೊಡಗಿಕೊಂಡ್ರು. ಕೋಳಿ ಫಾರ್ಮ್ ಸೇರಿದಂತೆ ಹಲವಾರು ವ್ಯವಹಾರಗಳನ್ನ ನಡೆಸಿದ್ರು. ಹೌದು ಫ್ರೆಂಡ್ಸ್, ಸದ್ಗುರು ಜಗ್ಗಿ ವಾಸುದೇವ್ ಅವರು ತಮ್ಮ ಆಧ್ಯಾತ್ಮಿಕ ಪಯಣವನ್ನ ಪ್ರಾರಂಭಿಸುವ ಮೊದಲು ವಿವಿಧ ವ್ಯವಹಾರ ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿದ್ರು. ಅವರ ಆರಂಭಿಕ ಉದ್ಯಮಗಳಲ್ಲಿ ಕೋಳಿ ಫಾರ್ಮ್ ಸಹ ಸೇರಿತ್ತು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಪದವಿಯನ್ನ ಪಡೆದ ನಂತರ ಜಗ್ಗಿ ವಾಸುದೇವ್ ಅವರು ವ್ಯವಹಾರದ ಕಡೆಗೆ ಆಸಕ್ತಿಯನ್ನ ಹೊಂದಿದ್ರು. ಕೋಳಿ ಫಾರ್ಮ್ ಪ್ರಾರಂಭಿಸಿದ್ದು ಅವರ ಮೊದಲ ವ್ಯವಹಾರಗಳಲ್ಲಿ ಒಂದು. ಈ ವ್ಯವಹಾರವು ಅವರಿಗೆ ಹೆಚ್ಚು ಸಮಯ ಬೇಡದ ಕಾರಣ ಅವರು ತಮ್ಮ ಇತರ ಆಸಕ್ತಿಗಳಾದ ಕವನ ಬರೆಯುವುದು, ಓದುವುದು ಮತ್ತು ಯೋಗಾಭ್ಯಾಸದಲ್ಲಿ ತೊಡಗಿಕೊಳ್ಳಲು ಅವಕಾಶ ಸಿಕ್ತು. ಕೋಳಿ ಫಾರ್ಮ್ ಲಾಭದಾಯಕವಾಗಿದ್ರು. ಅವರ ಕುಟುಂಬವು ಕೋಳಿ ಸಾಕಾಣಿಕೆಯ ಅವರ ನಿರ್ಧಾರವನ್ನ ವಿರೋಧಿಸಿತ್ತು. ನಂತರ ಅವರು ತಮ್ಮ ಸ್ನೇಹಿತರೊಂದಿಗೆ ಬಿಲ್ಡ್ ಏಟ್ಸ್ ಎಂಬ ಹೆಸರಿನಲ್ಲಿ ನಿರ್ಮಾಣ ಉದ್ಯಮವನ್ನ ಪ್ರಾರಂಭಿಸಿದ್ರು. ಈ ಎಲ್ಲಾ ವ್ಯವಹಾರಗಳನ್ನು ನಡೆಸುತ್ತಿರುವಾಗಲೇ 25ನೇ ವಯಸ್ಸಿಗೆ ಅವರಿಗೆ ಕೆಲವು ಆಳವಾದ ಆಧ್ಯಾತ್ಮಿಕ ಅನುಭವಗಳಾದವು. ಈ ಅನುಭವಗಳು ಅವರ ಜೀವನದ ದಿಕ್ಕನ್ನೇ ಬದಲಿಸಿದ್ವು. 25ನೇ ವಯಸ್ಸಿನಲ್ಲಿ ಅವರ ಜೀವನದಲ್ಲಿ ಮಹತ್ತರವಾದ ತಿರುವು ಸಂಭವಿಸಿತು. 1982ರಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲೆ ಧ್ಯಾನವನ್ನ ಮಾಡ್ತಿದ್ದಾಗ ಅವರಿಗೆ ಆಳವಾದ ಆಧ್ಯಾತ್ಮಿಕ ಅನುಭವವಾಯಿತು. ಈ ಅನುಭವವು ಅವರ ಅಸ್ತಿತ್ವದ ಬಗ್ಗೆ ಅವರ ತಿಳುವಳಿಕೆಯನ್ನ ಸಂಪೂರ್ಣವಾಗಿ ಬದಲಾಯಿಸಿತು ಮತ್ತು ಆಧ್ಯಾತ್ಮಿಕ ಮಾರ್ಗಕ್ಕೆ ಅವರನ್ನ ಕೊಂಡೊಯ್ತು. ಈ ಅನುಭವದ ನಂತರ ಅವರು ತಮ್ಮ ವ್ಯವಹಾರಗಳನ್ನ ಕೈಬಿಟ್ಟು ಯೋಗವನ್ನ ಕಲಿಯಲು ತಮ್ಮನ್ನ ತಾವು ಪೂರ್ಣವಾಗಿ ತೊಡಗಿಸಿಕೊಂಡ್ರು. 1983ರಲ್ಲಿ ಮೈಸೂರಿನಲ್ಲಿ ತಮ್ಮ ಮೊದಲ ಯೋಗ ತರಬೇತಿಯನ್ನ ನಡೆಸಿದ್ರು. ಆರಂಭದಲ್ಲಿ ಕರ್ನಾಟಕ ಮತ್ತು ಹೈದರಾಬಾದ್ನಾದ್ಯಂತ ತಮ್ಮ ಮೋಟಾರ್ ಸೈಕಲ್ ಅಂದ್ರೆ ಬೈಕ್ನಲ್ಲಿ ಪ್ರಯಾಣಿಸುತ್ತಾ ಯೋಗ ತರಬೇತಿಯನ್ನ ನಡೆಸ್ತಾ ಇದ್ರು. ಮಾನವ ಯೋಗಕ್ಷೇಮಕ್ಕಾಗಿ ಕೆಲಸ ಮಾಡುವ ಉದ್ದೇಶದಿಂದ 1992ರಲ್ಲಿ ಈಶಾ ಫೌಂಡೇಶನ್ ಅನ್ನ ಸ್ಥಾಪಿಸಿದ್ರು. ಇದು ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಆಶ್ರಮ ಮತ್ತು ಯೋಗ ಕೇಂದ್ರವನ್ನ ಹೊಂದಿದೆ. ಈಶಾ ಫೌಂಡೇಶನ್ ಮೂಲಕ ಸದ್ಗುರುಗಳು ಜ್ಞಾನ, ಆಧ್ಯಾತ್ಮಿಕತೆ ಮತ್ತು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಹಲವಾರು ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದ್ದಾರೆ. ಇನ್ನು ಇನ್ನರ್ ಇಂಜಿನಿಯರಿಂಗ್ ಇದು ಸದ್ಗುರುಗಳ ಪ್ರಸಿದ್ಧ ಕಾರ್ಯಕ್ರಮಗಳಲ್ಲಿ ಒಂದಾಗಿದ್ದು ಆಂತರಿಕ ಯೋಗಕ್ಷೇಮವನ್ನು ಸುಧಾರಿಸಲು ವಿನ್ಯಾಸಗೊಳಿಸಿದ ಯೋಗ ಮತ್ತು ಧ್ಯಾನ ಪದ್ಧತಿಗಳನ್ನು ಒಳಗೊಂಡಿದೆ. ಇನ್ನರ್ ಇಂಜಿನಿಯರಿಂಗ್ ಸದ್ಗುರು ಜಗ್ಗಿ ವಾಸುದೇವ್ ಅವರ ಅತ್ಯಂತ ಜನಪ್ರಿಯ ಮತ್ತು ಪರಿವರ್ತಕ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ. ಇದು ವ್ಯಕ್ತಿಗಳ ಆಂತರಿಕ ಯೋಗಕ್ಷೇಮವನ್ನು ಸುಧಾರಿಸಲು ವಿನ್ಯಾಸಗೊಳಿಸಲಾದ ಯೋಗ ಮತ್ತು
ಧ್ಯಾನ ಪದ್ಧತಿಗಳ ಸಮಗ್ರ ಪ್ಯಾಕೇಜ್ ಆಗಿದೆ. ಇನ್ನರ್ ಇಂಜಿನಿಯರಿಂಗ್ ಕೇವಲ ದೈಹಿಕ ವ್ಯಾಯಾಮಗಳ ಒಂದು ಸಂಗ್ರಹವಲ್ಲ, ಬದಲಿಗೆ ಮನುಷ್ಯನ ಆಂತರಿಕ ಯಂತ್ರಶಾಸ್ತ್ರವನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಅದರಲ್ಲಿ ನುರಿತ ಅನುಭವವನ್ನ ಪಡೆಯಲು ಒಂದು ವೈಜ್ಞಾನಿಕ ವಿಧಾನವಾಗಿದೆ. ಸದ್ಗುರುಗಳ ಪ್ರಕಾರ ನಾವು ಹೊರಗಿನ ಪ್ರಪಂಚವನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇಂಜಿನಿಯರಿಂಗ್ ಮಾಡಿಕೊಂಡಿದ್ದೇವೆ, ಆದರೆ ನಮ್ಮ ದೇಹ, ಮನಸ್ಸು, ಭಾವನೆಗಳು ಮತ್ತು ಶಕ್ತಿಯನ್ನು ಹೇಗೆ ನಿರ್ವಹಿಸಬೇಕು ಎಂಬುದರ ಬಗ್ಗೆ ನಮಗೆ ಅಷ್ಟೊಂದು ಅರಿವಿಲ್ಲ. ಇನ್ನರ್ ಇಂಜಿನಿಯರಿಂಗ್ ಈ ಆಂತರಿಕ ಆಯಾಮಗಳನ್ನು ನಾವು ಬಯಸಿದಂತೆ ರೂಪಿಸಲು ಸಹಾಯ ಮಾಡುತ್ತೆ. ಇನ್ನು ಶಾಂಭವಿ ಮಹಾಮುದ್ರಾ ಕ್ರಿಯೆ ಇದು ಇನ್ನರ್ ಇಂಜಿನಿಯರಿಂಗ್ ಕಾರ್ಯಕ್ರಮದ ಪ್ರಮುಖ ಭಾಗವಾಗಿದೆ. ಇದು 21 ನಿಮಿಷಗಳ ಒಂದು ಶಕ್ತಿಯುತ ಯೋಗ ಅಭ್ಯಾಸವಾಗಿದ್ದು ಉಸಿರಾಟ, ಧ್ವನಿ ಮತ್ತು ನಿರ್ದಿಷ್ಟ ಭಂಗಿಗಳನ್ನು ಒಳಗೊಂಡಿದೆ. ಇದು ದೇಹದ ಶಕ್ತಿಯನ್ನ ಸಕ್ರಿಯಗೊಳಿಸಿ ಆಂತರಿಕ ಸಮತೋಲನ ಮತ್ತು ಸಂತೋಷವನ್ನು ತರುತ್ತದೆ ಎಂದು ಹೇಳಲಾಗುತ್ತೆ. ಶಾಂಭವಿ ಮಹಾಮುದ್ರದ ಜೊತೆಗೆ ಕಾರ್ಯಕ್ರಮವು ಸರಳ ಯೋಗ ಅಭ್ಯಾಸಗಳು, ಧ್ಯಾನಗಳು ಮತ್ತು ಸದ್ಗುರುಗಳ ಪ್ರವಚನಗಳನ್ನು ಒಳಗೊಂಡಿದೆ. ಈ ಕಾರ್ಯಕ್ರಮವು ಮಾನಸಿಕ ಸ್ಪಷ್ಟತೆ, ಭಾವನಾತ್ಮಕ ಸಮತೋಲನ, ಹೆಚ್ಚಿದ ಶಕ್ತಿ ಗುಣಮಟ್ಟ ಮತ್ತು ದೈಹಿಕ ಆರೋಗ್ಯವನ್ನು ಸುಧಾರಿಸುವ ಗುರಿಯನ್ನ ಹೊಂದಿದೆ. ಈ ಅಭ್ಯಾಸಗಳಿಗೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಅಗತ್ಯವಿಲ್ಲ. ಕೇವಲ ದಿನಕ್ಕೆ ಕೆಲವೇ ನಿಮಿಷಗಳ ಅಭ್ಯಾಸದಿಂದ ಲಾಭವನ್ನ ಪಡೆಯಬಹುದು ಎಂದು ಹೇಳಲಾಗುತ್ತೆ. ಇನ್ನು ಇನ್ನರ್ ಇಂಜಿನಿಯರಿಂಗ್ ಅಭ್ಯಾಸಗಳ ಲಾಭಗಳ ಕುರಿತು ವೈಜ್ಞಾನಿಕ ಅಧ್ಯಯನಗಳು ನಡೆದಿವೆ. ಇವು ಒತ್ತಡ, ಆತಂಕದ ಮಟ್ಟದಲ್ಲಿ ಇಳಿಕೆ ಮತ್ತು ಉತ್ತಮ ನಿದ್ರಾ ಶೈಲಿಯಂತಹ ಪ್ರಯೋಜನಗಳನ್ನು ತೋರಿಸಿವೆ. ಇನ್ನರ್ ಇಂಜಿನಿಯರಿಂಗ್ ಕಾರ್ಯಕ್ರಮವು ಲಕ್ಷಾಂತರ ಜನರಿಗೆ ತಮ್ಮ ಜೀವನವನ್ನ ಹೆಚ್ಚು ಸಮರ್ಥವಾಗಿ ನಿರ್ವಹಿಸಲು ಮತ್ತು ಆಂತರಿಕ ನೆಮ್ಮದಿ ಹಾಗೂ ಸಂತೋಷವನ್ನ ಕಂಡುಕೊಳ್ಳಲು ಸಹಾಯ ಮಾಡಿದೆ. ಇನ್ನು ರ್ಯಾಲಿ ಫಾರ್ ರಿವರ್ಸ್, ಭಾರತದ ನದಿಗಳನ್ನು ಪುನಶ್ಚೇತನಗೊಳಿಸುವ ಉದ್ದೇಶದಿಂದ ಈ ಅಭಿಯಾನವನ್ನ ಪ್ರಾರಂಭಿಸಲಾಯಿತು. ಇನ್ನು ಕಾವೇರಿ ಕಾಲಿಂಗ್, ಕಾವೇರಿ ನದಿಯ ಜಲಾನಯನ ಪ್ರದೇಶದಲ್ಲಿ ಮರಗಳನ್ನು ನೆಡುವ ಮೂಲಕ ನದಿಯನ್ನು ಸಂರಕ್ಷಿಸುವ ಬೃಹತ್ ಪರಿಸರ ಉಪಕ್ರಮ ಇದು. ಇನ್ನು 2017ರಲ್ಲಿ ಸದ್ಗುರುಗಳಿಗೆ ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮ ವಿಭೂಷಣವನ್ನು ಸಾಮಾಜಿಕ ಸೇವೆಗಾಗಿ ನೀಡಲಾಯಿತು. ಇನ್ನು ಕೊಯಮತ್ತೂರಿನಲ್ಲಿ 112 ಅಡಿ ಎತ್ತರದ ಆದಿಯೋಗಿ ಶಿವ ಪ್ರತಿಮೆಯನ್ನ ಸ್ಥಾಪಿಸಲಾಗಿದೆ. ಇದು ಯೋಗದ ಮೂಲವನ್ನ ಪ್ರತಿನಿಧಿಸುತ್ತೆ. ಇನ್ನು ಸದ್ಗುರುಗಳು ವಿಶ್ವಸಂಸ್ಥೆ, ವಿಶ್ವ ಆರ್ಥಿಕ ವೇದಿಕೆ, ವಿಶ್ವ ಬ್ಯಾಂಕ್ ಮತ್ತು ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ ಭಾಷಣವನ್ನ ಮಾಡಿದ್ದಾರೆ. ಇನ್ನು ಇವರು ಸಾಕಷ್ಟು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಇವರ ಬೋಧನೆಗಳು ಯಾವುದೇ ನಿರ್ದಿಷ್ಟ ನಂಬಿಕೆ ವ್ಯವಸ್ಥೆಗೆ ಸೇರಿಲ್ಲ, ಬದಲಿಗೆ ಆಂತರಿಕ ಪರಿವರ್ತನೆಗೆ ಪ್ರಾಯೋಗಿಕ ವಿಧಾನವನ್ನ ನೀಡುತ್ತೆ. ಸದ್ಗುರು ಜಗ್ಗಿ ವಾಸುದೇವ್ ಅವರು ತಮ್ಮ ಜ್ಞಾನ ಮತ್ತು ಉಪಕ್ರಮಗಳ ಮೂಲಕ ಲಕ್ಷಾಂತರ ಜನರ ಜೀವನದಲ್ಲಿ ಬದಲಾವಣೆ ತಂದಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.